ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು, ಜ್ಞಾಪಕ? ಹೌದು ಹೌದು, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 135 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ. ಯಾಕಂದರೆ ಈಗ ಜಾತಿವಾರು ಕೇಳುವಂಥದ್ದು ಕೂಡ ಸಂಬಂಧಪಟ್ಟಂತೆ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಅದು ಗುಟ್ಟಾಗುಳ್ತಿಲ್ಲ. ಜಾತಿವಾರು ಬೇಡಿಕೆ ಇಡುವಂಥದ್ದು, ತಮ್ಮ ಜಾತಿಯವರು ಈ ಥರದ್ದು ಉನ್ನತ ಸ್ಥಾನ ಬರಬೇಕಂಥದ್ದು ಯಾವುದು ಕೂಡ ನಿಮ್ಗೆ ಯಾವುದು ಗುಟ್ಟಾಗಿ ಉಳಿದಿಲ್ಲ. ಸೊ ಈ ಹಿನ್ನೆಲೆ ಕೇಳ್ತಾನೆ, ಆಗ 1.5 ವರ್ಷದಿಂದ ಹೇಳಿದಂಥ ಮಾತು ಮುಖ್ಯಮಂತ್ರಿ ಸ್ಥಾನ ತಮ್ಮ ಸಮುದಾಯದ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತ. ಸೊ ಅದನ್ನು ನಾನು ಈಗ ಸಮುದಾಯದ ಬಗ್ಗೆ ಹೇಳ್ತಾ ಇಲ್ಲ, ಗಮನ ಇಟ್ಕೊಳ್ಳಿ. ಹೇಳಿ. ನಾನು ವ್ಯಕ್ತಿಯಿಂದ ಹೇಳ್ತಾ ಇರೋದು, ಅವ್ರು ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಸಿಗಬೇಕು. ಇವರು ಒಂದು 6 ತಿಂಗಳಾದಮೇಲೆ ಇನ್ನೊಬ್ಬರು ಬರಲಿ ಬಿಡಿ. ಯಾರು 6 ತಿಂಗಳಾದಮೇಲೆ? ಇವರು ಏನು ಸಿ ಎಮ್ ಆಗಬೇಕು ಅಂತಿದೆ, ಅದಾದಮೇಲೆ ಇವರೊಂದು 6 ತಿಂಗಳ ಇವರು ಅನುಭವಿಸ್ಲಿ ಮುಖ್ಯಮಂತ್ರಿ ಸ್ಥಾನ, ಡಿ ಕೆ ಶಿವಕುಮಾರ್. ಹಾಂ, ಆಮೇಲಿಂದ ಇನ್ಯಾರು ಬರ್ತಾರೆ ಬರಲಿ. ಈ ವಿಚಾರದಲ್ಲಿ ನೀವು ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಹಾಂ, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಮುಖ್ಯಮಂತ್ರಿಗೆ ನಾವೇನು ಅವಾಗ ಹೇಳಿದ್ದಷ್ಟೇ, ಕೆಂಪೇಗೌಡ ಜಯಂತಿ ದಿವಸ ಅವ್ರಿಗೆ ಈ ಥರ ನೀವು ಮನಸ್ಸು ಮಾಡೋದು ಆಗ್ತದೆ ಅಂತ ಹೇಳಿದ್ದು. ಇನ್ನೇನು ಹೇಳೋಕ್ಕೆ ಹೋಗೋದು, ಅಷ್ಟಕ್ಕೆ ಸುಮ್ಮನೆ ಬಿಟ್ಬಿಡೋದು. ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ನೀವು ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳ್ತೀರಾ? ಈಗ ನಡೆಸ್ತಾ ಇದ್ದಾರಲ್ಲ, ನಡೆಸಲಿ. ಆಮೇಲೆ ಏನೋ ಮೂಡ ಅದು ಇದು ಅಂತಾರೆ, ಗೊತ್ತಿಲ್ಲ. ಅದು ಹೇಗಾಗ್ತದೆ, ವಿಧಿ ಹೇಗೆ ತಗೊಂಡೋಗ್ತದೆ ಆಗೋಗಲಿ. ಇದು ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೇಳಿಕೆ. ಅವ್ರು ಹೇಳಿರುವಂಥದ್ದು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ, ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲೇ ಕರೆದು ಕೂಡ ಹೋರಾಟಕ್ಕೆ ಹೋಗ್ತೀನಿ. ಜೊತೆಗೆ ಅಲ್ಪಸಂಖ್ಯಾತರಿಗೆ, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರು. ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿರುವಂಥದ್ದು ಇದೇ ಇವತ್ತಿನ ವಿಶೇಷ. ಯಾಕಂದ್ರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು, ಜ್ಞಾಪಕ? ಹೌದು ಹೌದು, ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 135 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ ಇದೆ. ಆಗಲಿ, ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ. ಯಾಕಂದರೆ ಈಗ ಜಾತಿವಾರು ಕೇಳುವಂಥದ್ದು ಕೂಡ ಸಂಬಂಧಪಟ್ಟಂತೆ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಅದು ಗುಟ್ಟಾಗುಳ್ತಿಲ್ಲ. ಜಾತಿವಾರು ಬೇಡಿಕೆ ಇಡುವಂಥದ್ದು, ತಮ್ಮ ಜಾತಿಯವರು ಈ ಥರದ್ದು ಉನ್ನತ ಸ್ಥಾನ ಬರಬೇಕಂಥದ್ದು ಯಾವುದು ಕೂಡ ನಿಮ್ಗೆ ಯಾವುದು ಗುಟ್ಟಾಗಿ ಉಳಿದಿಲ್ಲ. ಸೊ ಈ ಹಿನ್ನೆಲೆ ಕೇಳ್ತಾನೆ, ಆಗ 1.5 ವರ್ಷದಿಂದ ಹೇಳಿದಂಥ ಮಾತು ಮುಖ್ಯಮಂತ್ರಿ ಸ್ಥಾನ ತಮ್ಮ ಸಮುದಾಯದ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತ. ಸೊ ಅದನ್ನು ನಾನು ಈಗ ಸಮುದಾಯದ ಬಗ್ಗೆ ಹೇಳ್ತಾ ಇಲ್ಲ, ಗಮನ ಇಟ್ಕೊಳ್ಳಿ. ಹೇಳಿ. ನಾನು ವ್ಯಕ್ತಿಯಿಂದ ಹೇಳ್ತಾ ಇರೋದು, ಅವ್ರು ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಸಿಗಬೇಕು. ಇವರೊಂದು 6 ತಿಂಗಳಾದಮೇಲೆ ಇನ್ನೊಬ್ಬರು ಬರಲಿ ಬಿಡಿ. ಯಾರು 6 ತಿಂಗಳಾದಮೇಲೆ? ಇವರು ಏನು ಸಿ ಎಮ್ ಆಗಬೇಕು ಅಂತಿದೆ,
ಅದಾದಮೇಲೆ ಇವರೊಂದು 6 ತಿಂಗಳ ಇವರು ಅನುಭವಿಸ್ಲಿ ಮುಖ್ಯಮಂತ್ರಿ ಸ್ಥಾನ. ಡಿ ಕೆ ಶಿವಕುಮಾರ್ ಹಾಂ, ಆಮೇಲಿಂದ ಇನ್ಯಾರು ಬರ್ತಾರೆ ಬರಲಿ. ಈ ವಿಚಾರದಲ್ಲಿ ನೀವು ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಹಾಂ, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಮುಖ್ಯಮಂತ್ರಿಗೆ ನಾವೇನು ಅವಾಗ ಹೇಳಿದ್ದಷ್ಟೇ, ಕೆಂಪೇಗೌಡ ಜಯಂತಿ ದಿವಸ ಅವ್ರಿಗೆ ಈ ಥರ ನೀವು ಮನಸ್ಸು ಮಾಡೋದು ಆಗ್ತದೆ ಅಂತ ಹೇಳಿದ್ದು. ಇನ್ನೇನು ಹೇಳೋಕ್ಕೆ ಹೋಗೋದು, ಅಷ್ಟಕ್ಕೆ ಸುಮ್ಮನೆ ಬಿಟ್ಬಿಡೋದು. ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ನೀವು ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳ್ತೀರಾ? ಈಗ ನಡೆಸ್ತಾ ಇದ್ದಾರಲ್ಲ, ನಡೆಸಲಿ. ಆಮೇಲೆ ಏನೋ ಮೂಡ ಅದು ಇದು ಅಂತಾರೆ, ಗೊತ್ತಿಲ್ಲ. ಅದು ಹೇಗಾಗ್ತದೆ, ವಿಧಿ ಹೇಗೆ ತಗೊಂಡೋಗ್ತದೆ ಆಗೋಗಲಿ. ಇದು ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೇಳಿಕೆ. ಅವ್ರು ಹೇಳಿರುವಂಥದ್ದು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ, ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲೇ ಕರೆದು ಕೂಡ ಹೋರಾಟಕ್ಕೆ ಹೋಗ್ತೀನಿ. ಜೊತೆಗೆ ಅಲ್ಪಸಂಖ್ಯಾತರಿಗೆ, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರು. ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿರುವಂಥದ್ದು. ಇದೇ ಇವತ್ತಿನ ವಿಶೇಷ. ಯಾಕಂದರೆ ಹಿಂದೆ ನೀವು ಇದೇ ರೀತಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೊಟ್ಟು ಸಾಕಷ್ಟು ಚರ್ಚೆಯ ವಿಚಾರ ಆಗಿತ್ತು, ಜ್ಞಾಪಕ? ಹೌದು. ನಾನು ಧರ್ಮವಾಗಿ ಹೇಳೋದಪ್ಪ. ಯಾಕೆ ಅಂತ ಅಂದರೆ, ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಿ ಪಕ್ಷ ನಿಲ್ಲಿಸಿದ್ದಾರೆ. ಈ ಸಾರಿ 135 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮದಿಂದಲೇ, ಬೇರೆಯವರು ಮಾಡಿರ್ಬೋದು, ಇವ್ರು ತುಂಬ ಶ್ರಮಪಟ್ಟು ತಂದಿದ್ದಾರೆ. ಆದ್ದರಿಂದ ಅವ್ರ ಮನಸ್ಸಿನಲ್ಲೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಅದನ್ನು ನಾನು ಹೋದ ವರ್ಷ, ಆಚೆ ವರ್ಷ ನಮ್ಮ ಕೆಂಪೇಗೌಡ ಜಯಂತಿನಲ್ಲಿ ಹೇಳಿದ್ದೆ. ಈಗಲೂ ಅದನ್ನೇ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಇವ್ರು ಆಗ್ತಾರೆ ಅಂತ ನಾನು ಆ ಮನೋಭಾವನೆಯಿಂದ ಹೇಳಿದ್ದೆ. ಈಗಲೂ ಕೂಡ ಅದೇ ಅಭಿಪ್ರಾಯ ಇದೆಯಾ? ಇದೆ. ಆಗಲಿ. ಭಗವತಿ ಭುವನೇಶ್ವರಿ ಒಳ್ಳೇದು ಮಾಡ್ತಾಳೆ, ಮಾಡ್ಕೊಡ್ತಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ ತಮಗೆ? ಹಾಂ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅನ್ಸುತ್ತಾ? ಬಿಡದೆ ದೇವ್ರ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ದೇವರೇ ಅವ್ರಿಗೆ ಮನಸ್ಸು ಕೊಟ್ಟರೆ ಬಿಡ್ತಾರೆ. ಯಾಕಂದರೆ ಈಗ ಜಾತಿವಾರು ಕೇಳುವಂಥದ್ದು ಕೂಡ ಸಂಬಂಧಪಟ್ಟಂತೆ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಅದು ಗುಟ್ಟಾಗಿ ಉಳ್ತಿಲ್ಲ. ಜಾತಿವಾರು ಬೇಡಿಕೆ ಇಡುವಂಥದ್ದು, ತಮ್ಮ ಜಾತಿಯವರು ಈ ಥರದ್ದು ಉನ್ನತ ಸ್ಥಾನ ಬರಬೇಕಂಥದ್ದು ಯಾವುದು ಕೂಡ ನಿಮ್ಗೆ ಯಾವುದು ಗುಟ್ಟಾಗಿ ಉಳಿದಿಲ್ಲ. ಸೊ ಈ ಹಿನ್ನೆಲೆ ಕೇಳ್ತಾನೆ, ಆಗ 1.5 ವರ್ಷದಿಂದ ಹೇಳಿದಂಥ ಮಾತು, ಮುಖ್ಯಮಂತ್ರಿ ಸ್ಥಾನ ತಮ್ಮ ಸಮುದಾಯದ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತ. ಸೊ ಅದನ್ನು ನಾನು ಈಗ ಸಮುದಾಯದ ಬಗ್ಗೆ ಹೇಳ್ತಾ ಇಲ್ಲ, ಗಮನ ಇಟ್ಕೊಳ್ಳಿ. ಹೇಳಿ. ನಾನು ವ್ಯಕ್ತಿಯಿಂದ ಹೇಳ್ತಾ ಇರೋದು, ಅವ್ರು ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಸಿಗಬೇಕು. ಇವರು ಒಂದು 6 ತಿಂಗಳಾದಮೇಲೆ ಇನ್ನೊಬ್ಬರು ಬರಲಿ ಬಿಡಿ. ಯಾರು 6 ತಿಂಗಳಾದಮೇಲೆ? ಇವರು ಏನು ಸಿ ಎಮ್ ಆಗಬೇಕು ಅಂತಿದೆ. ಅದಾದಮೇಲೆ ಇವರೊಂದು 6 ತಿಂಗಳ ಇವರು ಅನುಭವಿಸ್ಲಿ ಮುಖ್ಯಮಂತ್ರಿ ಸ್ಥಾನ. ಡಿ ಕೆ ಶಿವಕುಮಾರ್. ಹಾಂ, ಆಮೇಲಿಂದ ಇನ್ಯಾರು ಬರ್ತಾರೆ ಬರಲಿ. ಈ ವಿಚಾರದಲ್ಲಿ ನೀವು ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಹಾಂ, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಮುಖ್ಯಮಂತ್ರಿಗೆ ನಾವೇನು ಅವಾಗ ಹೇಳಿದ್ದಷ್ಟೇ, ಕೆಂಪೇಗೌಡ ಜಯಂತಿ ದಿವಸ ಅವ್ರಿಗೆ ಈ ಥರ ನೀವು ಮನಸ್ಸು ಮಾಡೋದು ಆಗ್ತದೆ ಅಂತ ಹೇಳಿದ್ದು. ಇನ್ನೇನು ಹೇಳೋಕ್ಕೆ ಹೋಗೋದು, ಅಷ್ಟಕ್ಕೆ ಸುಮ್ಮನೆ ಬಿಟ್ಬಿಡೋದು. ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ನೀವು ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳ್ತೀರಾ? ಈಗ ನಡೆಸ್ತಾ ಇದ್ದಾರಲ್ಲ, ನಡೆಸಲಿ. ಆಮೇಲೆ ಏನೋ ಮೂಡ ಅದು ಇದು ಅಂತಾರೆ, ಗೊತ್ತಿಲ್ಲ. ಅದು ಹೇಗಾಗ್ತದೆ, ವಿಧಿ ಹೇಗೆ ತಗೊಂಡೋಗ್ತದೆ ಆಗೋಗಲಿ. ಇದು ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೇಳಿಕೆ. ಅವ್ರು ಹೇಳಿರುವಂಥದ್ದು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ, ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲೇ ಕರೆದು ಕೂಡ ಹೋರಾಟಕ್ಕೆ ಹೋಗ್ತೀನಿ. ಜೊತೆಗೆ ಅಲ್ಪಸಂಖ್ಯಾತರಿಗೆ, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರು. ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿರುವಂಥದ್ದು. ಇದೇ ಇವತ್ತಿನ ವಿಶೇಷ.